ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ನಿರ್ಮಾಣಕ್ಕೆ ವರ್ಚುವಲ್ ಮೂಲಕ ಶಿಲಾನ್ಯಾಸ ನೆರವೇರಿಸಿದರು. ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸದ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿತ್ತು. ಲೋಕಸಭಾ ಸದಸ್ಯೆ ಮಂಗಳಾ ಸುರೇಶ್ ಅಂಗಡಿ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ, ಶಾಸಕರಾದ ಆಸಿಫ್ ಸೇಠ್, ಅಭಯ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. पिछले 10 वर्ष LED lighting offers a vibrant sewage treatment plant. ಬಳಿಕ ಮಂಗಳಾ ಅಂಗಡಿ, ಹೊಸ ಟರ್ಮಿನಲ್ ನಿರ್ಮಾಣದಿಂದ ಸಾಕಷ್ಟು ಅನುಕೂಲವಾಗಲಿದೆ. ಕೈಗಾರಿಕೆ, ಆತಿಥ್ಯ ವಲಯ ಸೇರಿದಂತೆ ಈ ಭಾಗದ ವಿವಿಧ ವಲಯಗಳ ಪ್ರಗತಿಗೆ ಪೂರಕವಾಗಲಿದೆ ಎಂದು ಹೇಳಿದರು. ಕಿತ್ತೂರು ರಾಣಿ ಚೆನ್ನಮ್ಮ ಆಯಿತು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟ್ಯಾಚ್ಯೂ ನಿಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡಿಸಿ ಪ್ರಯತ್ನ ಮಾಡುತ್ತೇವೆ ಅಂತ ಹೇಳಲು ಬಯಸುತ್ತೇನೆ. ಇದು ಒಳ್ಳೆಯ ನಮ್ಮ ಬೆಳಗಾವಿ ಜನಕ್ಕೆ ಒಳ್ಳೆಯ ಅವಕಾಶ. ಇಲ್ಲಿ ಎಲ್ಲ ಥರದ ಎಜುಕೇಷನ್ ಹಬ್ಬ ಆಯಿತು, ಹಾಸ್ಪಿಟಲ್ ಆಯಿತು, ಇಂಡಸ್ಟ್ರೀಸ್ ಆಯಿತು ಇರೋದ್ರಿಂದ ಈ ಟರ್ಮಿನಲ್ ಆಗೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈರಣ್ಣ ಕಡಾಡಿ, ಹೊಸ ಟರ್ಮಿನಲ್ನಲ್ಲಿ 4 ಏರೋ ಬ್ರಿಡ್ಜ್, 8 ಎಸ್ಕಲೇಟರ್ ಲಿಫ್ಟ್ ಅಳವಡಿಕೆ ಜೊತೆಗೆ 500 ಕಾರು, 200 ಬೈಕ್ಗಳ ನಿಲುವಡಿಕೆ ಹಾಗೂ ವಿಮಾನಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ವಿವರಿಸಿದರು. ಅದರ ಜೊತೆಗೆ ಬಹಳ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಗಳದಾವೆ. ಇಲ್ಲೆಲ್ಲ ಕೈಗಾರಿಕೋದ್ಯಮಿಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಇತ್ತೀಚೆಗೆ ಇಸ್ರೋಕ್ಕೂ ಕೂಡ ನಮ್ಮ ಇಲ್ಲಿಯ ಉದ್ಯಮಿಗಳು ಚಂದ್ರಯಾನದಲ್ಲಿ ಅನೇಕ ವಸ್ತುಗಳನ್ನು ಇಲ್ಲಿಂದ ಪೂರೈಕೆ ಮಾಡಿರುವಂಥದ್ದನ್ನು ನಾವು ಕೂಡ ನೆನಪು ಮಾಡ್ಕೋಬೇಕಾಗ್ತದೆ. ವಿಶೇಷವಾಗಿ ರನ್ವೇ ಪ್ರಕಾಶ ಹುಕ್ಕೇರಿ, ಅತ್ಯಂತ ಹಳೆಯ ವಿಮಾನ ನಿಲ್ದಾಣವಾದ ಬೆಳಗಾವಿ ವಿಮಾನ ನಿಲ್ದಾಣದ ವಿವಿಧ ಕಾಮಗಾರಿಗಳಿಗೆ ಅನುದಾನ ನೀಡುವಂತೆ 2013ರಲ್ಲಿ ಅಂದಿನ ಕೇಂದ್ರ ವಿಮಾನಯಾನ ಸಚಿವ ಪ್ರಫುಲ್ ಪಟೇಲ್ ಅವರಿಗೆ ಸಲ್ಲಿಸಿದ ಮನವಿಗೆ ಸೂಕ್ತ ಸ್ಪಂದನೆ ದೊರೆತ ಕಾರಣ ಈಗ ನಿಲ್ದಾಣ ಅಭಿವೃದ್ಧಿ ಹೊಂದಿದ್ದು ಹೊಸ ಟರ್ಮಿನಲ್ ಕಾಮಗಾರಿ ಕೂಡ ಆರಂಭವಾಗಲು ಸಾಧ್ಯವಾಯಿತು ಎಂದರು. 20 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದರು. ಸಾಕಷ್ಟು ವಿಮಾನಗಳು ಇವತ್ತು ಬೆಳಗಾವಿಯಿಂದ ದಿಲ್ಲಿ, ಬೆಳಗಾವಿಯಿಂದ ಬೆಂಗಳೂರು, ಬೆಳಗಾವಿಯಿಂದ ಬಾಂಬೆ, ಬೆಳಗಾವಿಯಿಂದ ಸಾಕಷ್ಟು ಕಡೆ ಇವತ್ತು ವಿಮಾನ ಬೆಳಗಾವಿಯಿಂದ ಸಂಚರಿಸ್ತಾ ಇದೆ.